ನಾಳೆ ಪ್ಲೇಯರ್ ಟು ವಾಚ್ ಫಾರ್ ಡಿಕಾಕ್. ಮ್ಯಾಚ್ ಪ್ರಿಡಿಕ್ಷನ್ ಬಂದ್ಬಿಟ್ಟು MI ಆಗ್ತಾರೆ ಅನ್ಸ್ಬೋದು ಚೆನ್ನೈನ. ಆದರೆ ಚೆನ್ನೈಲಿ ಅದೇ ದೂಬೆ ಕ್ಲಿಕ್ ಆದರೆ ಸ್ವಲ್ಪ MI ಟ್ರಬಲ್ ಕೊಡ್ಬೋದು. ದೂಬೆ ಬ್ರೇಕ್ನ ಬಗ್ಗೆ ಮಾತಾಡಕ್ಕೆ ಬಂದಿದ್ರೆ MI ಮತ್ತು CSK ಮ್ಯಾಚ್ ಬಗ್ಗೆ. ಈಗ MI CSK ಅಂತ ತಗೊಂಡ್ರೆ CSK ಗೆದ್ದಿರ್ಬೋದು 2 ಮ್ಯಾಚು, MI 2 ಮ್ಯಾಚ್ ಗೆದ್ದಿರ್ಬೋದು. ಬಟ್ ಆ CSK ಫುಲ್ ಪಾತಾಳದಲ್ಲಿದ್ದಾರೆ ನನ್ನ ಮಕ್ಕಳು. ಫುಲ್ ಕಷ್ಟ ಇದೆ ಅವ್ರಿಗೆ ಎದ್ದು ಬರೋದಿಗೆ, ಯಾಕೆಂದರೆ ಪ್ಲೇಯರ್ಸ್ಗಳು ಇಂಜುರಿ ಆಗ್ತಿದ್ದಾರೆ. ಬಟ್ ಮುಂಬೈ ಅಂತ ತಗೊಂಡ್ರೆ ನಿಮಗೆ ಪಿಕಪ್ಪಲ್ಲಿರೋ ಟೀಮ್, ಪಿಕಪ್ ತೊಗೊಂಡಿದ್ದಾರೆ, ಈಗ ಪಿಕಪ್ಪಲ್ಲಿದ್ದಾರೆ. ತುಂಬ ಕಷ್ಟ ಇದೆ MIನ ಬೀಟ್ ಮಾಡೋದು ಇಲ್ಲಿಂದ ಯಾವುದೇ ಟೀಮಲ್ಲಿ. ಚೆನ್ನೈ ಅಂತಲ್ಲ, ಉಳಿದಿರೋ 9 ಟೀಮಿಗೂ MIನ ಬೀಟ್ ಮಾಡೋದು ಕಷ್ಟ ಇದೆ ಇಲ್ಲಿಂದ ಹೇಳ್ತಿದ್ದೀನಿ. ಯಾಕೆಂದರೆ ಅವ್ರು ಸೆಟ್ ಆದಮೇಲೆ MI ತುಂಬ ಡೇಂಜರಸ್ ಟೀಮ್. ಈ ಟೀಮ್ ಸೆಟ್ ಆಗಿದೆ, ಅಲ್ಲಿ ಒಂದೊಂದು ಚೇಂಜ್ ಮಾಡಬೇಕು, ಅದು ಹೇಳ್ತೀನಿ ಮುಂದೆ ನಿಮಗೆ. ಬಟ್ ಫಸ್ಟ್ CSK ಬಗ್ಗೆ ಮಾತಾಡೋದಾದರೆ ಖಲೀಲ್ ಅಹ್ಮದ್ ಇಂಜುರಿ, ಆಯುಷ್ ಮಾತ್ರ ಇಂಜುರಿ ಅಂತ ಸ್ವಲ್ಪ ಇನ್ಸೈಡ್ಸ್ ಇದೆ. ಏನಾದ್ರು ಅದು ಕನ್ಫರ್ಮ್ ಆದರೆ ಭಾರಿ ಕಷ್ಟ ಇದೆ. ಆಲ್ಮೋಸ್ಟ್ ಖಲೀಲ್ ಅಹ್ಮದ್ ಇಂಜುರಿನೇ, ಆಯುಷ್ ಮಾತ್ರ ಹೇಳೋಕ್ಕೆ ಗೊತ್ತಿಲ್ಲ. ಬಟ್ ಏನು ಅಂದರೆ ಅದು ಓಪನಿಂಗ್ ಪ್ರಾಬ್ಲಮ್ ಇದೆ. ಋತುರಾಜ್ ಗಾಯಕ್ವಾಡ್ ಸ್ವಲ್ಪ ಆಡಿದರು, ಬಟ್ ಓಕೆ. ಬಟ್ ಸ್ಯಾಮ್ಸನ್ ಒಬ್ಬರೇ ಅಲ್ಲಿ ಫಾರ್ಮಲ್ ಇರೋದು. ಆ ವ್ಯಕ್ತಿ ವಿಕೆಟ್ ಬೇಗ ಬಿತ್ತು, ಆದರೆ ತುಂಬ ಕಷ್ಟ ಇದೆ ಚೆನ್ನೈಗೆ. ಬಟ್ ಇನ್ನೊಂದು ಏನು ಮಾಡಬೇಕು ಅಂದರೆ ಚೆನ್ನೈ ಅವ್ರನ್ನ